ಎಲ್ಲರಿಗೂ ನಮಸ್ಕಾರ. 16ನೇ ಸೆಷನ್ಗೆ ಸ್ವಾಗತ. ವೆಲ್ಕಮ್ ಟು ದ 16th session. So in the last session we have discussed regarding the Arthur Lewis unlimited supply of labor theory. ಕಳೆದ ತರಗತಿಯಲ್ಲಿ ನಾವು ಆರ್ಥರ್ ಲೆವಿಸ್ ಅವರ ಶ್ರಮದ ಅಪರಿಮಿತ ಪೂರೈಕೆ ಸಿದ್ಧಾಂತದ ಬಗ್ಗೆ ನಾವು ಚರ್ಚೆಯನ್ನ ಮಾಡಿದ್ವಿ. ಸೊ ಆ ಸಿದ್ಧಾಂತದ ಪ್ರಕಾರ ಜೀವನಾಧಾರ ವಲಯದಲ್ಲಿ ಶ್ರಮದ ಪೂರೈಕೆ ಅಪರಿಮಿತವಾಗಿರುತ್ತೆ. ಆ ಹೆಚ್ಚುವರಿ ಶ್ರಮವನ್ನು ಬಂಡವಾಳಶಾಹಿ ವಲಯದಲ್ಲಿ ತೊಡಗಿಸೋದ್ ಮುಖಾಂತರ ಬಂಡವಾಳಶಾಹಿ ಹೆಚ್ಚುವರಿ ಅಥವಾ ಬಂಡವಾಳಶಾಹಿ ಲಾಭ ಸೃಷ್ಟಿಯಾಗುತ್ತೆ. ಅದನ್ನ ಮರು ಹೂಡಿಕೆ ಮಾಡೋದ್ರಿಂದ ಬಂಡವಾಳ ಸಂಚಯನ ಉಂಟಾಗಿ ಅಭಿವೃದ್ಧಿ ಪ್ರಕ್ರಿಯೆ ಸುಗಮವಾಗುತ್ತೆ ಅಂತ ಅವರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಮತ್ತೆ ಬಂಡವಾಳಶಾಹಿ ವಲಯದಲ್ಲಿರುವಂತಹ ವೇತನ ಜೀವನಾಧಾರ ವಲಯದಲ್ಲಿನ ವೇತನಕ್ಕಿಂತ ಹೆಚ್ಚು ಇರುತ್ತೆ. ಮತ್ತೆ ಬಂಡವಾಳಶಾಹಿ ವಲಯದಲ್ಲಿ ಯಾಕೆ ವೇತನ ಜೀವನಾಧಾರ ವಲಯಕ್ಕಿಂತ ವೇತನ ಯಾಕೆ ಹೆಚ್ಚಿರುತ್ತೆ ಅನ್ನೋ ಕಾರಣಗಳ ಬಗ್ಗೆನೂ ಕೂಡ ನಾವು ಚರ್ಚೆಯನ್ನ ಮಾಡಿದ್ವಿ. ಮತ್ತೆ ಯಾವ ರೀತಿ ಬಂಡವಾಳಶಾಹಿ ಹೆಚ್ಚುವರಿಯಿಂದ ಬಂಡವಾಳ ಸಂಚಯನ ಉಂಟಾಗುತ್ತೆ ಅಂದ್ರೆ, ಜೀವನಾಧಾರ ವಲಯದಲ್ಲಿರುವಂತಹ ಹೆಚ್ಚುವರಿ ಶ್ರಮವನ್ನ ಬಂಡವಾಳಶಾಹಿ ವಲಯಕ್ಕೆ ವರ್ಗಾವಣೆ ಮಾಡಲಾಗುತ್ತೆ. ಮತ್ತೆ ಬಂಡವಾಳಶಾಹಿ ವಲಯದಲ್ಲಿ ಶ್ರಮದ ಸೀಮಾಂತ ಉತ್ಪಾದಕತೆ ಅವ್ರು ಪಡ್ಕೊಳ್ಳುವಂತಹ ವೇತನಕ್ಕಿಂತ ಜಾಸ್ತಿ ಇರುತ್ತೆ. ಅವರ ಸೀಮಾಂತ ಉತ್ಪಾದಕತೆ ಪಡ್ಕೊಳ್ಳುವಂತ ವೇತನಕ್ಕಿಂತ ಜಾಸ್ತಿ ಇರುತ್ತೆ. ಇದರಿಂದ ಬಂಡವಾಳಶಾಹಿ ಲಾಭ ಅಥವಾ ಬಂಡವಾಳಶಾಹಿ ಹೆಚ್ಚುವರಿ ಆಗುತ್ತೆ. ಅದನ್ನ ಮತ್ತೆ ಹೂಡಿಕೆ ಮಾಡಿದಾಗ ಬಂಡವಾಳ ಸಂಚಯನ ಉಂಟಾಗುತ್ತೆ ಅಂತ ಆರ್ಥರ್ ಲೆವಿಸ್ ಅವರು ತಿಳಿಸಿದ್ದಾರೆ. ಇನ್ನು ರಾಜ್ಯ ಮತ್ತೆ ಖಾಸಗಿ ಬಂಡವಾಳಶಾಹಿಯ ಪಾತ್ರ. According to Lewis, state capitalists and indigenous private capitalists who create capital out of profits earned. ಗಳಿಸಿರುವಂತ ಲಾಭದಿಂದ ಬಂಡವಾಳವನ್ನ ಸೃಷ್ಟಿ ಮಾಡುವಂತವರು ಯಾರಂದ್ರೆ ರಾಜ್ಯ ಬಂಡವಾಳಶಾಹಿ ಮತ್ತೆ ಖಾಸಗಿ ಬಂಡವಾಳಶಾಹಿಗಳಾಗಿರ್ತಾರೆ. ಗಳಿಸಿರುವಂತ ಲಾಭದಿಂದ ಅವರು ಬಂಡವಾಳವನ್ನ ಸೃಷ್ಟಿ ಮಾಡ್ತಾರೆ. The indigenous private capitalist is bound up with the emergence of new opportunities, especially something widens the market with some new technique which greatly increases the productivity of labor and its capitalist surplus. ಖಾಸಗಿ ಬಂಡವಾಳಶಾಹಿಗಳು ಹೊಸ ಅವಕಾಶಗಳಿಗೆ ತಮ್ಮನ್ನು ತಾವು ತೆರೆದುಕೊಂಡಿರ್ತಾರೆ ಮತ್ತೆ ಶ್ರಮದ ಉತ್ಪಾದಕತೆಯನ್ನ ಹೆಚ್ಚಳಗೊಳಿಸುವಂತಹ ತಂತ್ರವನ್ನು ಕೂಡ ಅಳವಡಿಸ್ಕೊಳ್ತಾರೆ. ಸೊ ಇದರಿಂದ ಬಂಡವಾಳಶಾಹಿ ಹೆಚ್ಚುವರಿ ಅನ್ನುವಂಥದ್ದು ನಿರ್ಮಾಣ ಆಗುತ್ತೆ ಅಥವಾ ಲಾಭ ಅನ್ನುವಂಥದ್ದು ಲಭ್ಯ ಆಗುತ್ತೆ. ಸ್ಟೇಟ್ ಕ್ಯಾಪಿಟಲಿಸ್ಟ್ ಕ್ಯಾನ್ ಯೂಸ್ ಪ್ರಾಫಿಟ್ಸ್ ಆಫ್ ಕ್ಯಾಪಿಟಲಿಸ್ಟ್ ಸೆಕ್ಟರ್ ಅಂಡ್ ಈ ಕ್ಯಾನ್ ಯೂಸ್ ಟ್ಯಾಕ್ಸ್ ಆಲ್ಸೋ. ರಾಜ್ಯ ಬಂಡವಾಳಶಾಹಿ ವಲಯದ ಲಾಭವನ್ನು ಕೂಡ ಬಳಸ್ಕೋಬಹುದು ಮತ್ತೆ ತೆರಿಗೆಯನ್ನು ಕೂಡ ಬಳಸ್ಕೊಂಡು ಬಂಡವಾಳ ಸಂಚಯನವನ್ನ ಮಾಡಬಹುದಾಗಿರುತ್ತೆ. ಕ್ಯಾಪಿಟಲ್ ಫಾರ್ಮೇಶನ್ ಥ್ರೂ ಬ್ಯಾಂಕ್ ಕ್ರೆಡಿಟ್. ಬ್ಯಾಂಕ್ಗಳ ಸಾಲದಿಂದ ಬಂಡವಾಳ ಸಂಚಯನ. ಸಾಮಾನ್ಯವಾಗಿ ಈ ಸಿದ್ಧಾಂತದ ಲೆವಿಸ್ ಅವರು ಏನ್ ಹೇಳಿದ್ದಾರೆ ಅಂದ್ರೆ, ಬಂಡವಾಳಶಾಹಿ ವ್ಯವಸ್ಥೆ ಗಳಿಸಿರುವಂತ ಲಾಭದಿಂದ ಬಂಡವಾಳ ಸಂಚಯನ ಉಂಟಾಗುತ್ತೆ ಅಂತ ಹೇಳಿದ್ರೆ, ಅದ್ರ ಜೊತೆಗೆ ಅವರು ಬ್ಯಾಂಕ್ ಸಾಲಕ್ಕೂ ಕೂಡ ಪ್ರಾಮುಖ್ಯತೆಯನ್ನ ನೀಡಿರುವಂತದ್ದು. ಬ್ಯಾಂಕ್ಗಳ ಮುಖಾಂತರ ಸಾಲವನ್ನ ಪಡ್ಕೊಂಡು ಅದನ್ನ ಹೂಡಿಕೆಯನ್ನ ಮಾಡಿ ಬಂಡವಾಳ ಸಂಚಯನ ಮಾಡೋದಕ್ಕೂ ಕೂಡ ಸಾಧ್ಯ ಇದೆ ಅನ್ನುವಂತ ಅಂಶವನ್ನು ಕೂಡ ಅವರಿಲ್ಲಿ ಪರಿಗಣಿಸಿದ್ದಾರೆ. ಮತ್ತೆ ಅದರಿಂದ ಉತ್ಪನ್ನ ಮತ್ತೆ ಉದ್ಯೋಗ ಸೃಷ್ಟಿಯೂ ಕೂಡ ಆಗುತ್ತೆ. ಆದ್ರೆ ಒಂದು ಸಮಸ್ಯೆ ಏನಂದ್ರೆ, ಬ್ಯಾಂಕ್ ಸಾಲದಿಂದ ಸೃಷ್ಟಿಯಾಗಿರುವಂತಹ ಬಂಡವಾಳ ಸಂಚಯನದಿಂದ ಹಣದುಬ್ಬರ ಉಂಟಾಗುವಂತ ಸಾಧ್ಯತೆ ಇರುತ್ತೆ. Credit finance capital formation leads to inflationary rise in prices for some time. ಸೊ ಬ್ಯಾಂಕ್ ಸಾಲದಿಂದ ಸೃಷ್ಟಿಯಾಗಿರುವಂತಹ ಬಂಡವಾಳ ಸಂಚಯನದಿಂದ ಸ್ವಲ್ಪ ಕಾಲದವರೆಗೂ ಬೆಲೆ ಏರಿಕೆ ಅಥವಾ ಹಣದುಬ್ಬರ ಉಂಟಾಗೋ ಸಾಧ್ಯತೆ ಇರುತ್ತೆ. ಆದ್ರೆ ಇದು ಕೇವಲ ತಾತ್ಕಾಲಿಕವಾದಂತ ಒಂದು ವಿದ್ಯಮಾನವಾಗಿರುತ್ತೆ. ಯಾಕಂದ್ರೆ ಬಂಡವಾಳ ಸರಕುಗಳು ಅನುಭೋಗಿ ಸರಕುಗಳನ್ನ ಉತ್ಪಾದನೆ ಮಾಡಿದಾಗ ಬೆಲೆ ಇಳಿಕೆ ಆಗ್ತಾ ಬರುತ್ತೆ. ಹಾಗಾಗಿ ಹಣದುಬ್ಬರ ಅಥವಾ ಬೆಲೆ ಏರಿಕೆ ಅನ್ನುವಂಥದ್ದು ಕೇವಲ ಒಂದು ತಾತ್ಕಾಲಿಕವಾದಂತ ವಿದ್ಯಮಾನ ಆಗಿರುತ್ತೆ ಅಂತ ಲೆವಿಸ್ ಅವರು ತಿಳಿಸ್ತಿದ್ದಾರೆ. ಎಂಡ್ ಆಫ್ ಗ್ರೋತ್ ಪ್ರೋಸೆಸ್. ಆದ್ರೆ ಈ ಒಂದು ಬೆಳವಣಿಗೆ ಪ್ರಕ್ರಿಯೆ ಅನ್ನುವಂಥದ್ದು ಕೊನೆಯೇ ಇರದಂತ ಬೆಳವಣಿಗೆ ಪ್ರಕ್ರಿಯೆ ಆಗಿರೋದಿಲ್ಲ. ಯಾಕಂದ್ರೆ ಬಂಡವಾಳ ಸಂಚಯನ ಆಗಿರೋದ್ರಿಂದ ಜೀವನಾಧಾರ ವಲಯದಲ್ಲಿ ಹೆಚ್ಚುವರಿ ಕಾರ್ಮಿಕರು ಲಭ್ಯ ಇಲ್ಲ ಅಂದ್ರೆ ಆವಾಗ ಬೆಳವಣಿಗೆ ಪ್ರಕ್ರಿಯೆಗೆ
ಅಂತ್ಯ ಆಡಲಾಗುತ್ತದೆ. ಯಾಕಂದ್ರೆ ಬಂಡವಾಳ ಸಂಚಯನ ಉಂಟಾಗ್ತಾ ಆಗ್ತಾ ಜೀವನಾಧಾರ ವಲಯದಲ್ಲಿರುವಂತ ಹೆಚ್ಚುವರಿ ಶ್ರಮವನ್ನು ಸಂಪೂರ್ಣವಾಗಿ ಬಳಕೆ ಮಾಡಿದಾಗ ಏನಾಗುತ್ತೆ, ಬೆಳವಣಿಗೆ ಪ್ರಕ್ರಿಯೆಗೆ ತಡೆ ಉಂಟಾಗುತ್ತೆ. ಮತ್ತೆ ಇನ್ನೊಂದು ಅಂಶ ಏನಂದ್ರೆ, ಹೆಚ್ಚುವರಿ ಶ್ರಮ ಲಭ್ಯ ಇದ್ರೂ ಕೂಡ, ಹೆಚ್ಚುವರಿ ಆಗಿರುವಂತಹ ಶ್ರಮ ಜೀವನಾಧಾರ ವಲಯದಲ್ಲಿ ಹೆಚ್ಚುವರಿ ಆಗಿರುವಂತಹ ಶ್ರಮ ಲಭ್ಯವಾಗಿದ್ರೂ ಕೂಡ ಬಂಡವಾಳಶಾಹಿ ವಲಯದಲ್ಲಿ ನೈಜ ವೇತನ ಹೆಚ್ಚಳ ಆದಾಗ ಬಂಡವಾಳಶಾಹಿ ಲಾಭ ಕಡಿಮೆ ಆಗುತ್ತೆ. ಮತ್ತೆ ಇದರಿಂದ ಮತ್ತೆ ಹೂಡಿಕೆಯನ್ನು ಮಾಡೋದಕ್ಕೆ ಅವ್ರ ಬಳಿ ಏನೂ ಕೂಡ ಇರೋದಿಲ್ಲ. ನೈಜ ವೇತನ ಹೆಚ್ಚಳ ಆಗುವಂಥದ್ದು. ಸೊ ಬಂಡವಾಳಶಾಹಿದಲ್ಲಿ 4 ಕಾರಣಗಳಿಂದ ನೈಜ ವೇತನ ಹೆಚ್ಚಳ ಆಗುತ್ತೆ. ಇಲ್ಲಿ ವೇತನ ಹೆಚ್ಚಳ ಆದಾಗ ಬಂಡವಾಳಶಾಹಿಗಳು ಗಳಿಸುವಂತ ಲಾಭದ ಪ್ರಮಾಣ ಕಡಿಮೆ ಆಗುತ್ತೆ. ಲಾಭದ ಪ್ರಮಾಣ ಕಡಿಮೆ ಆದ್ರೆ ಮತ್ತೆ ಹೂಡಿಕೆ ಮಾಡೋದಕ್ಕೆ ಅವ್ರ ಬಳಿ ಏನೂ ಕೂಡ ಇರೋದಿಲ್ಲ. ಅವ್ರು ಹೂಡಿಕೆ ಮಾಡೋದಕ್ಕೆ ಅವ್ರಿಗೆ ಸಾಧ್ಯ ಆಗೋದಿಲ್ಲ. ಆವಾಗ ಬೆಳವಣಿಗೆ ಪ್ರಕ್ರಿಯೆ ಕೊನೆಯಾಗುತ್ತೆ. ಹಾಗಾದ್ರೆ ಈ ನೈಜ ವೇತನ ಯಾವ ಸಂದರ್ಭಗಳಲ್ಲಿ ಹೆಚ್ಚಳ ಆಗುತ್ತೆ, ಅದರಿಂದ ಬಂಡವಾಳಶಾಹಿ ಲಾಭ ಕಡಿಮೆ ಆಗುತ್ತೆ ಅನ್ನೋದಕ್ಕೆ 4 ಕಾರಣಗಳನ್ನ ಅವರು ನೀಡಿದ್ದಾರೆ. ಸೊ ಈ 4 ಕಾರಣಗಳು ಇದ್ದಂತ ಸಂದರ್ಭದಲ್ಲಿ ನೈಜ ವೇತನ ಜಾಸ್ತಿ ಆಗಿ ಬಂಡವಾಳಶಾಹಿ ಲಾಭ ಕಡಿಮೆ ಆಗುತ್ತೆ, ಮತ್ತೆ ಮರು ಹೂಡಿಕೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಲೆವಿಸ್ ಅವರು ಹೇಳ್ತಿದ್ದಾರೆ. ಸೊ ಆ 4 ಕಾರಣಗಳು ಯಾವ್ದಂದ್ರೆ, ಮೊದಲನೇದು, ಇಫ್ ದ ಕ್ಯಾಪಿಟಲಿಸ್ಟ್ ಸೆಕ್ಟರ್ ಎಕ್ಸ್ಪ್ಯಾಂಡ್ಸ್ so rapidly that it reduces absolutely the population in subsistence sector, the average productivity of the labor rises in the latter sector because there are very few people to share the product, and so capitalist wage rise in the farmer sector. ಅಂದ್ರೆ ಬಂಡವಾಳಶಾಹಿ ವಲಯ ವಿಸ್ತರಣೆ ಆಗುತ್ತೆ. ಸೊ ಅದರಿಂದ ಜೀವನಾಧಾರ ವಲಯದಲ್ಲಿರುವಂತಹ ಕಾರ್ಮಿಕರ ಸಂಖ್ಯೆ ಕಡಿಮೆ ಆಗುತ್ತೆ. ಆದ್ರೆ ಒಟ್ಟು ಉತ್ಪನ್ನದಲ್ಲಿ, ಜೀವನಾಧಾರ ವಲಯದಲ್ಲಿನ ಒಟ್ಟು ಉತ್ಪನ್ನದಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ. ಆದ್ರೆ ಅಲ್ಲಿ ಕೆಲಸ ಮಾಡ್ತಿರೋರ ಸಂಖ್ಯೆ ಕಡಿಮೆ ಆಗುತ್ತೆ. ಆವಾಗ ಪ್ರತಿಯೊಬ್ಬ ಕಾರ್ಮಿಕನ, ಜೀವನಾಧಾರ ವಲಯದಲ್ಲಿನ ಪ್ರತಿಯೊಬ್ಬ ಶ್ರಮಿಕನ ಸರಾಸರಿ ಉತ್ಪನ್ನ ಹೆಚ್ಚಳ ಆಗುತ್ತೆ. ಸರಾಸರಿ ಉತ್ಪಾದಕತೆ ಹೆಚ್ಚಳ ಆಗುತ್ತೆ. ಸರಾಸರಿ ಉತ್ಪಾದಕತೆ ಹೆಚ್ಚಳ ಆದಂತ ಸಂದರ್ಭದಲ್ಲಿ ಅವ್ರಿಗೆ ಬರುವಂತ ಪ್ರತಿಫಲವೂ ಕೂಡ ಹೆಚ್ಚಾಗುತ್ತೆ. ಹಾಗಾಗಿ ಜೀವನಾಧಾರ ವಲಯದಲ್ಲಿನ ಶ್ರಮಿಕರ ಪ್ರತಿಫಲ ಹೆಚ್ಚಳ ಆದ್ರೆ ಆಗ ಬಂಡವಾಳಶಾಹಿ ವಲಯದಲ್ಲಿನ ಕಾರ್ಮಿಕರ ವೇತನವನ್ನು ಕೂಡ ಹೆಚ್ಚಳ ಮಾಡಬೇಕಾಗುತ್ತೆ. ಸೊ ಆಗ ಬಂಡವಾಳಶಾಹಿ ವಲಯದಲ್ಲಿನ ಕಾರ್ಮಿಕರ ವೇತನ ಹೆಚ್ಚಳ ಆದಾಗ ಬಂಡವಾಳಶಾಹಿ ಲಾಭ ಕಡಿಮೆ ಆಗುತ್ತೆ. ಸೊ ಆಗ ಅಭಿವೃದ್ಧಿ ಪ್ರಕ್ರಿಯೆಗೆ ತೊಡಕು ಉಂಟಾಗುವಂತದ್ದು. ಸೊ ಜೀವನಾಧಾರ ವಲಯದಲ್ಲಿ ಅವರ ಪ್ರತಿಫಲ ಹೆಚ್ಚಳ ಆದಾಗ ಬಂಡವಾಳಶಾಹಿ ವಲಯದ ವೇತನವನ್ನು ಕೂಡ ಹೆಚ್ಚಳ ಮಾಡಬೇಕಾಗುತ್ತೆ. ಆವಾಗ ಲಾಭದ ಪ್ರಮಾಣ ಕಡಿಮೆಯಾಗಿ ಬೆಳವಣಿಗೆ ಪ್ರಕ್ರಿಯೆಗೆ ತೊಡಕು ಉಂಟಾಗುತ್ತೆ. ಮತ್ತೆ ಎರಡನೇ ಕಾರಣ ಏನಂದ್ರೆ, ಇಫ್ ಆಸ್ ಎ ರಿಸಲ್ಟ್ ಆಫ್ ದ ಎಕ್ಸ್ಪೆನ್ಷನ್ ಆಫ್ ಕ್ಯಾಪಿಟಲಿಸ್ಟ್ ಸೆಕ್ಟರ್ ರಿಲೇಟಿವ್ಲಿ ಟು ದ ಸಬ್ಸಿಸ್ಟೆನ್ಸ್ ಸೆಕ್ಟರ್, terms of trade turn against the farmer with the rising prices of raw material and food, the capitalist will have to pay higher wages to the workers. ಬಂಡವಾಳಶಾಹಿ ವಲಯ ವಿಸ್ತರಣೆ ಆದಾಗ ವ್ಯಾಪಾರದಕಾರರು ಅದಕ್ಕೆ ವಿರುದ್ಧವಾಗಿ, ಬಂಡವಾಳಶಾಹಿ ವಲಯಕ್ಕೆ ವಿರುದ್ಧವಾಗಿರುತ್ತೆ. ಯಾಕಂದ್ರೆ ಬಂಡವಾಳಶಾಹಿ ವಲಯ ವಿಸ್ತರಣೆ ಆದಂತ ಸಂದರ್ಭದಲ್ಲಿ ಕಚ್ಚಾ ಸರಕುಗಳ ಮತ್ತೆ ಆಹಾರದ ಬೆಲೆ ಹೆಚ್ಚಳ ಆಗ್ತಾ ಹೋಗುತ್ತೆ. ಕಚ್ಚಾ ಸರಕುಗಳು ಮತ್ತು ಆಹಾರದ ಬೆಲೆ ಅನ್ನುವಂಥದ್ದು ಏರಿಕೆ ಆಗ್ತಾ ಹೋಗುತ್ತೆ. ಆಗ ಬಂಡವಾಳಶಾಹಿ ವ್ಯವಸ್ಥೆಯಲ್ಲಿ ಅಥವಾ ಬಂಡವಾಳಶಾಹಿ ವಲಯದಲ್ಲಿ ಅಲ್ಲಿನ ಕಾರ್ಮಿಕರಿಗೆ ಹೆಚ್ಚಿನ ವೇತನವನ್ನ ಕೊಡ್ಬೇಕಾಗಿರುತ್ತೆ. ಈಗ ಆಹಾರದ ಬೆಲೆ ಹೆಚ್ಚಳ ಆದ್ರೆ ಅವಾಗ ಅವ್ರಿಗೆ ವೇತನವನ್ನು ಕೂಡ ಹೆಚ್ಚಳ ಮಾಡಬೇಕಾಗಿರುತ್ತೆ. ಹಾಗಾಗಿ ವೇತನ ಹೆಚ್ಚಳ ಆದ್ರೆ ಲಾಭದ ಪ್ರಮಾಣವು ಕೂಡ ಕಡಿಮೆ ಆಗುತ್ತೆ. ಮೂರನೇದು, if the subsistence sector adopts new techniques of production, real wages would rise in the capitalist sector and so reduce the capitalist surplus. ಜೀವನಾಧಾರ ವಲಯ ಹೊಸ ತಂತ್ರವನ್ನ, ಉತ್ಪಾದನಾ ತಂತ್ರವನ್ನ ಅಳವಡಿಸಿಕೊಳ್ಳೋದ್ರಿಂದ ಬಂಡವಾಳಶಾಹಿ ವಲಯದಲ್ಲಿನ ನೈಜ ವೇತನವೂ ಕೂಡ ಹೆಚ್ಚಳ ಆಗುತ್ತೆ. ಇದು ಬಂಡವಾಳಶಾಹಿ ಲಾಭದ ಪ್ರಮಾಣವನ್ನ ಕಡಿಮೆ ಮಾಡ್ತಾ ಹೋಗುತ್ತೆ. ನಾಲ್ಕನೇದು, ಇಫ್ ದ ವರ್ಕರ್ಸ್ ಇನ್ ದ ಕ್ಯಾಪಿಟಲಿಸ್ಟ್ ಸೆಕ್ಟರ್ ಇಮಿಟೇಟ್ ದ ಕ್ಯಾಪಿಟಲಿಸ್ಟ್ ವೇ ಆಫ್ ಲೈಫ್,
and agitate for higher wages, and if successful in raising their wages, the capitalist surplus and the rate of capital formation will be reduced. ಬಂಡವಾಳಶಾಹಿ ವಲಯದಲ್ಲಿನ ಕಾರ್ಮಿಕರು ಆ ಬಂಡವಾಳಶಾಹಿ ಜೀವನ ಶೈಲಿಯನ್ನ ಅನುಕರಣೆ ಮಾಡಿ, ಯಾಕಂದ್ರೆ ಬಂಡವಾಳಶಾಹಿ ಅಥವಾ ಬಂಡವಾಳವನ್ನ ಹೂಡಿಕೆ ಮಾಡುವಂತ ವ್ಯಕ್ತಿಗಳೇನಿರ್ತಾರೆ ಅವರು ಐಷಾರಾಮಿ ಜೀವನವನ್ನ ನಡೆಸ್ತಾ ಇರ್ತಾರೆ. ಸೊ ಆ ಐಷಾರಾಮಿ ಜೀವನವನ್ನ ಇವರು ಕೂಡ ಫಾಲೋ ಮಾಡ್ತಾ ಅಥವಾ ಅವರ ಐಷಾರಾಮಿ ಜೀವನನ ಇವರು ಅನುಸರಿಸ್ತಾ ಹೋದ್ರೆ ಆವಾಗ ಅವರು ಹೆಚ್ಚಿನ ವೇತನಕ್ಕೋಸ್ಕರ ಬೇಡಿಕೆಯನ್ನು ಇಡ್ತಾರೆ. ಮತ್ತೆ ಅವರು ವೇತನವನ್ನ ಹೆಚ್ಚಳಗೊಳಿಸ್ಕೊಳ್ಳೋದ್ರಲ್ಲಿ ಯಶಸ್ವಿ ಆದ್ರೆ ಬಂಡವಾಳಶಾಹಿ ಲಾಭ ಕಡಿಮೆ ಆಗುತ್ತೆ, ಮತ್ತೆ ಬಂಡವಾಳ ಸಂಚಯನನೂ ಕೂಡ ಕಡಿಮೆ ಆಗತ್ತೆ. ಸೊ ಈ 4 ಕಾರಣಗಳಿಂದ ಬಂಡವಾಳಶಾಹಿ ಲಾಭ ಕಡಿಮೆ ಆಗುತ್ತೆ. ಈ 4 ಕಾರಣಗಳಿಂದ ವೇತನ ಜಾಸ್ತಿಯಾಗಿ ಬಂಡವಾಳಶಾಹಿ ಲಾಭ ಕಡಿಮೆಯಾಗಿ ಬಂಡವಾಳ ಸಂಚಯನ ಕೊನೆ ಆಗುತ್ತೆ. ಸೊ ಅದರಿಂದ ಬೆಳವಣಿಗೆ ಪ್ರಕ್ರಿಯೆಗೂ ಕೂಡ ತೊಡಕು ಉಂಟಾಗುವಂತದ್ದು. ಇದರ ವಿಮರ್ಶಾತ್ಮಕ ಮೌಲ್ಯಮಾಪನವನ್ನ ಮಾಡೋಣ. ಸೊ ಮೊದಲನೇ ಅಂಶ ಅಂದ್ರೆ ನಾಟ್ ಅಪ್ಲಿಕೇಬಲ್ ಇಫ್ ಕ್ಯಾಪಿಟಲ್ ಅಕ್ಯುಮುಲೇಷನ್ ಈಸ್ ಲೇಬರ್ ಸೇವಿಂಗ್. ಸೊ ಇಲ್ಲಿ ಬಂಡವಾಳ ಸಂಚಯನ ಶ್ರಮವನ್ನು ಉಳಿತಾಯ ಮಾಡುವಂತಹ ಬಂಡವಾಳ ಸಂಚಯನ ಉಂಟಾದ್ರೆ ಈ ಸಿದ್ಧಾಂತ ಅಲ್ಲಿ ಅನ್ವಯ ಆಗೋದಿಲ್ಲ. ಉದಾಹರಣೆಗೆ ಇಲ್ಲಿನ ರೇಖಾಚಿತ್ರವನ್ನ ನಾವು ಗಮನಿಸೋಣ. ಸೀಮಾಂತ ಉತ್ಪಾದಕ ರೇಖೆ D1 ನಿಂದ D2ಗೆ ಹೆಚ್ಚಳ ಆದಾಗ ಏನಾಗುತ್ತೆ, ಒಟ್ಟಾರೆ ಉತ್ಪನ್ನವು ಜಾಸ್ತಿ ಆಗುತ್ತೆ. ಆದ್ರೆ ಅಲ್ಲಿ ಶ್ರಮವನ್ನ ಉಳಿತಾಯ ಮಾಡಿರುವಂತ ತಂತ್ರಜ್ಞಾನವನ್ನ ಬಳಕೆ ಮಾಡ್ಕೊಂಡಿದ್ರೆ ಆವಾಗ ಹೆಚ್ಚುವರಿ ಶ್ರಮದ ಅವಶ್ಯಕತೆ ಇರೋದಿಲ್ಲ. ಉತ್ಪನ್ನವನ್ನ ಹೆಚ್ಚಳಗೊಳಿಸಿರ್ತೀವಿ, ಆದ್ರೆ ಆ ಉತ್ಪನ್ನವನ್ನ ಹೆಚ್ಚಳಗೊಳಿಸುವುದಕ್ಕೆ ಶ್ರಮ ಉಳಿತಾಯ ಮಾಡುವಂತ ತಂತ್ರವನ್ನ ಬಳಸಿರ್ತೀವಿ. ಆವಾಗ ವೇತನ OWE ಅಲ್ಲೇ ಇರುತ್ತೆ, ಮತ್ತೆ ಶ್ರಮದ ಬಳಕೆಯ ಪ್ರಮಾಣನು OL ಅಷ್ಟೇ ಇರುತ್ತೆ. ಸೊ ಸೀಮಾಂತ ಉತ್ಪಾದಕತೆ D1 ಆಗಿದ್ದಾಗಲೂ ಕೂಡ OL ಅಷ್ಟೇ ಪ್ರಮಾಣದ ಶ್ರಮವನ್ನ ಬಳಕೆ ಮಾಡ್ಕೊಂಡಿರ್ತೀವಿ. ಮತ್ತೆ ಸೀಮಾಂತ ಉತ್ಪಾದಕತೆ ಹೆಚ್ಚಳ ಆದಾಗ ಅಥವಾ ಒಟ್ಟಾರೆ ಉತ್ಪಾದನೆ ಹೆಚ್ಚಳ ಆದಂತ ಸಂದರ್ಭದಲ್ಲಿ ಅಲ್ಲೂ ಕೂಡ ಶ್ರಮವನ್ನ ಬಳಕೆ ಮಾಡ್ಕೊಂಡಿರೋ ಪ್ರಮಾಣ OL ಇರುತ್ತೆ. ಯಾಕಂದ್ರೆ ಶ್ರಮವನ್ನ ಉಳಿತಾಯ ಮಾಡಿರುವಂತ ತಂತ್ರಜ್ಞಾನವನ್ನ ಅಲ್ಲಿ ಬಳಕೆ ಮಾಡ್ಕೊಂಡಿರ್ತೀವಿ. ಅವಾಗ ಹೆಚ್ಚುವರಿ ಶ್ರಮವನ್ನ ಬಂಡವಾಳ ಜೀವನಾಧಾರ ವಲಯದಲ್ಲಿರುವಂತ ಹೆಚ್ಚುವರಿ ಶ್ರಮ ಏನಿರುತ್ತೆ ಅದನ್ನ ಸಂಪೂರ್ಣವಾಗಿ ಬಳಕೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಆಗ ಈ ಸಿದ್ಧಾಂತದ ಅನ್ವಯತೆ ಇರೋದಿಲ್ಲ. ಎರಡನೇದು ವೇಜ್ ರೇಟ್ ನಾಟ್ ಕಾನ್ಸ್ಟೆಂಟ್ ಇನ್ ಕ್ಯಾಪಿಟಲಿಸ್ಟ್ ಸೆಕ್ಟರ್. ಸೊ ಈ ಸಿದ್ಧಾಂತದಲ್ಲಿ ಏನಂತ ಪರಿಭಾವನೆ ಇದೆ ಅಂದ್ರೆ ಜೀವನಾಧಾರ ವಲಯದಲ್ಲಿ ಹೆಚ್ಚುವರಿ ಶ್ರಮ ಇರೋವರೆಗೂ ಬಂಡವಾಳಶಾಹಿ ವಲಯದಲ್ಲಿರುವಂತಹ ವೇತನ ಸ್ಥಿರವಾಗಿರುತ್ತೆ ಅಂತ ಭಾವಿಸ್ಕೊಂಡಿದ್ದಾರೆ. ಆದ್ರೆ ಇದು ಸರಿಯಾಗಿಲ್ಲ. ಬಂಡವಾಳಶಾಹಿ ವ್ಯವಸ್ಥೆಯಲ್ಲಿ ವೇತನ ಹೆಚ್ಚ ಆಗುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕೋಂಗಿಲ್ಲ. ಹೆಚ್ಚುವರಿ ಶ್ರಮ ಇದ್ರೂ ಕೂಡ ಗ್ರಾಮೀಣ ವಲಯದಲ್ಲಿ ಹೆಚ್ಚುವರಿಯಾಗಿರುವಂತ ಶ್ರಮ ಇದ್ರೂ ಕೂಡ ಬಂಡವಾಳಶಾಹಿ ವಲಯದಲ್ಲಿ ವೇತನ ಹೆಚ್ಚಳ ಆಗುವಂತ ಸಾಧ್ಯತೆ ಇದ್ದೇ ಇರುತ್ತೆ. ಮೂರನೇ ಟೀಕೆ ಸ್ಕಿಲ್ಡ್ ಲೇಬರ್ ನಾಟ್ ಎ ಟೆಂಪರರಿ ಬಾಟಲ್. ಲೆವಿಸ್ ಅವರು ಏನನ್ನ ಭಾವಿಸ್ಕೊಂಡಿದ್ದಾರೆ ಅಂದ್ರೆ ಬಂಡವಾಳಶಾಹಿ ವಲಯದಲ್ಲಿ ಕೆಲಸ ಮಾಡೋದಕ್ಕೆ ಕೌಶಲ್ಯ ಹೊಂದಿರುವಂತ ಕಾರ್ಮಿಕರು ಬೇಕು. ಜೀವನಾಧಾರ ವಲಯದಿಂದ ಬಂಡವಾಳಶಾಹಿ ವಲಯಕ್ಕೆ ಅವರನ್ನ ಕರೆತಂದಾಗ ಅವ್ರಿಗೆ ತರಬೇತಿಯನ್ನು ನೀಡಿ ಸುಲಭವಾಗಿ ಅವರನ್ನ ಕೌಶಲ್ಯ ಭರಿತರನ್ನಾಗಿ ಮಾಡಬಹುದು ಅಂತ ಅವರು ಭಾವಿಸಿದ್ದಾರೆ. ಆದ್ರೆ ಇದು ತಪ್ಪು. ಯಾಕಂದ್ರೆ ಅವ್ರಿಗೆ ಶಿಕ್ಷಣ ಮತ್ತೆ ತರಬೇತಿಯನ್ನು ನೀಡೋದಕ್ಕೆ ಸಾಕಷ್ಟು ಸಮಯ ಬೇಕಾಗುತ್ತೆ. ಇದು ತಾತ್ಕಾಲಿಕವಾದಂತ ಸಮಸ್ಯೆ ಇಲ್ಲ, ಇದು ತುಂಬಾ ದೊಡ್ಡ ಸಮಸ್ಯೆ ಆಗಿರುವಂತದ್ದು. ಲೆವಿಸ್ ಅವರು ಕೌಶಲ್ಯ ಹೊಂದಿರೋ ಕಾರ್ಮಿಕರ ಕೊರತೆ ಅನ್ನುವಂಥದ್ದು ಕೇವಲ ತಾತ್ಕಾಲಿಕವಾದಂತ ಸಮಸ್ಯೆ ಅಂತ ಭಾವಿಸಿದ್ದಾರೆ. ಆದ್ರೆ ಇದು ತಾತ್ಕಾಲಿಕವಾಗಿರುವಂತ ಸಮಸ್ಯೆ ಇಲ್ಲ, ತುಂಬಾ ಹೆಚ್ಚು ಸಮಯ ಈ ಸಮಸ್ಯೆಯನ್ನ ನಿವಾರಣೆ ಮಾಡೋಕ್ಕೆ ಹೆಚ್ಚು ಸಮಯದ ಅವಶ್ಯಕತೆ ಇರುವಂತದ್ದು. ನಾಲ್ಕನೇದು ಲ್ಯಾಕ್ ಆಫ್ ಎಂಟರ್ಪ್ರೈಸ್ ಅಂಡ್ ಇನಿಷಿಯೇಟಿವ್. ಇಲ್ಲಿ ಉದ್ಯಮಿಗಳ ಪ್ರಮಾಣನೂ ಕೂಡ ಹೆಚ್ಚಾಗಿರುತ್ತೆ, ಅಪರಿಮಿತವಾಗಿರುತ್ತೆ ಅಂತ ಭಾವಿಸಿದ್ದಾರೆ. ಆದ್ರೆ ಉದ್ಯಮಿಗಳ ಪ್ರಮಾಣ ಅಥವಾ ಉದ್ಯಮಿಗಳ ಕೊರತೆಯೂ ಕೂಡ ಇರುವಂತದ್ದು. ಹಿಂದುಳಿದಂತ ರಾಷ್ಟ್ರಗಳಲ್ಲಿ ಉದ್ಯಮಿಗಳ ಕೊರತೆಯೂ ಸಹ ಇರುತ್ತದೆ. ಐದನೇದು ಮಲ್ಟಿಪ್ಲೇಯರ್ ಪ್ರೋಸೆಸ್ ಡಸ್ ನಾಟ್ ಆಪರೇಟ್ ಇನ್ LDC. ಸೊ ಹಿಂದುಳಿದಂತ ರಾಷ್ಟ್ರಗಳಲ್ಲಿ ಗುಣಕದ ಒಂದು ಪ್ರಕ್ರಿಯೆ ಕಾರ್ಯಾಚರಣೆ ಮಾಡೋದಿಲ್ಲ.
ಮುಂದಿನ ಟೀಕೆ ಒನ್ ಸೈಡೆಡ್ ಥಿಯರಿ, ಏಕಪಕ್ಷೀಯ ಸಿದ್ಧಾಂತ. ಸೊ ಈ ಸಿದ್ಧಾಂತದಲ್ಲಿ ಕೈಗಾರಿಕಾ ಅಭಿವೃದ್ಧಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ನೀಡಲಾಗಿದೆ, ಆದರೆ ಕೃಷಿ ಪ್ರಗತಿ ಬಗ್ಗೆ ಇದು ಪರಿಗಣನೆಯನ್ನ ಮಾಡಿಲ್ಲ. ಇಲ್ಲಿ ಕೈಗಾರಿಕಾ ವಲಯ ವಿಸ್ತರಣೆ ಆದ್ರೆ ಆಗ ಆಹಾರಕ್ಕೆ ಮತ್ತೆ ಕಚ್ಚಾ ಸರಕುಗಳಿಗೂ ಕೂಡ ಬೇಡಿಕೆ ಹೆಚ್ಚಳಾಗಿ ಕೃಷಿಯ ಪ್ರಗತಿಯು ಕೂಡ ಉಂಟಾಗುತ್ತೆ. ಸೊ ಅದನ್ನ ಇಲ್ಲಿ ಪರಿಗಣಿಸಿದ. ಮುಂದಿನ ಟೀಕೆ ನೆಗ್ಲೆಕ್ಟ್ಸ್ ಟೋಟಲ್ ಡಿಮ್ಯಾಂಡ್, ಒಟ್ಟಾರೆ ಬೇಡಿಕೆಯನ್ನು ಕೂಡ ಕಡೆಗಣಿಸಲಾಗಿದೆ. ಸೊ ಇಲ್ಲಿ ಲೆವಿಸ್ ಅವರು ಏನಂತ ಭಾವಿಸಿದ್ದಾರೆ ಅಂದ್ರೆ, ಕೈಗಾರಿಕಾ ವಲಯದಲ್ಲಿ ಉತ್ಪನ್ನವಾಗಿರುವಂತಹ ಎಲ್ಲಾ ಸರಕುಗಳೇನಿದೆ ಅವೆಲ್ಲಾ ಸರಕುಗಳಿಗೂ ಬೇಡಿಕೆ ತನ್ನಿಂದ ತಾನೇ ಸೃಷ್ಟಿಯಾಗುತ್ತೆ, ಅವು ಮಾರಾಟ ಆಗುತ್ತೆ ಅಂತ ಭಾವಿಸಿದ್ದಾರೆ. ಆದ್ರೆ ವಾಸ್ತವವಾಗಿ ಈ ರೀತಿ ಇರೋದಿಲ್ಲ. ಕೆಲವೊಮ್ಮೆ ಬೇಡಿಕೆಯ ಕೊರತೆಯೂ ಕೂಡ ಉಂಟಾಗುವಂತಹ ಸಾಧ್ಯತೆ ಇದೆ. ಮತ್ತೆ ಕೈಗಾರಿಕಾ ವಲಯ ಉತ್ಪಾದನೆ ಮಾಡುವಂತಹ ಅನೇಕ ಸರಕುಗಳು ಕೃಷಿಗೆ ಬೇಕಾಗಿರುತ್ತೆ. ಹಾಗಾಗಿ ಕೃಷಿ ವಲಯ ಅಭಿವೃದ್ಧಿಗೊಂಡ್ರೆ ಮಾತ್ರನೇ ಕೈಗಾರಿಕಾ ವಲಯದಲ್ಲಿ ಉತ್ಪಾದನೆಯಾಗಿರುವಂತಹ ಸರಕುಗಳಿಗೆ ಬೇಡಿಕೆ ಸೃಷ್ಟಿಯಾಗುವಂಥದ್ದು. ಆದ್ರೆ ಅವೆಲ್ಲವನ್ನು ಕೂಡ ಲೆವಿಸ್ ಅವರು ಕಡೆಗಣಿಸಿದ್ದಾರೆ. ಹಾಗೇನೆ ನಮ್ಮ ದೇಶದಲ್ಲಿ ಅದನ್ನ ಮಾರಾಟ ಮಾಡಕ್ ಸಾಧ್ಯ ಇಲ್ಲ ಅಂದ್ರೆ ಬೇರೆ ದೇಶಕ್ಕೆ ರಫ್ತು ಮಾಡಬಹುದು ಅಂತಲೂ ಕೂಡ ಲೆವಿಸ್ ಅವರು ಭಾವಿಸಿದ್ದಾರೆ. ಆದ್ರೆ ಆ ರೀತಿ ಆಗೋದಕ್ಕೆ ತೊಡಕುಗಳು ಇರ್ತವೆ. ಕೆಲವೊಂದು ಸಂದರ್ಭದಲ್ಲಿ ಬೇಡಿಕೆಯ ಕೊರತೆಯೂ ಕೂಡ ಉಂಟಾಗುವಂತ ಸಾಧ್ಯತೆ ಇರುತ್ತದೆ. ಮೊಬಿಲಿಟಿ ಆಫ್ ಲೇಬರ್ ನಾಟ್ ಸೋ ಈಸಿ. ಸೊ ಲೆವಿಸ್ ಅವರು ಹೆಚ್ಚಿನ ವೇತನವನ್ನು ಕೊಡೋದ್ರಿಂದ ಶ್ರಮಿಕರು ಜೀವನಾಧಾರ ವಲಯದಿಂದ ಬಂಡವಾಳಶಾಹಿ ವಲಯಕ್ಕೆ ಸುಲಭವಾಗಿ ಬರುತ್ತಾರೆ ಅಂತ ಒಂದು ಕಲ್ಪನೆಯನ್ನು ಮಾಡ್ಕೊಂಡಿದ್ದಾರೆ. ಆದ್ರೆ ಅದು ಅಷ್ಟು ಸಲೀಸಾಗಿ ಶ್ರಮದ ಚಲನಶೀಲತೆ ಉಂಟಾಗೋದಿಲ್ಲ. ಯಾಕಂದ್ರೆ ಕೇವಲ ವೇತನವನ್ನು ಹೆಚ್ಚು ಕೊಡೋದಕ್ಕೆ ಮಾತ್ರ ವೇತನ ಹೆಚ್ಚಳ ಆಗುವಂತ ಒಂದೇ ಒಂದು ಕಾರಣವನ್ನು ಇಟ್ಕೊಂಡು ಜೀವನಾಧಾರ ವಲಯದಿಂದ ಬಂಡವಾಳಶಾಹಿ ವಲಯಕ್ಕೆ ಬರೋದಕ್ಕೆ ಸಾಧ್ಯ ಇಲ್ಲ. ಅಲ್ಲೂ ಕೂಡ ಸಾಕಷ್ಟು ತೊಡಕುಗಳು ಇರುತ್ತೆ. ಸೊ ಕೆಲವೊಮ್ಮೆ ಭಾಷೆಯ ಸಮಸ್ಯೆ ಉಂಟಾಗ್ಬೋದು ಅಥವಾ ಇನ್ನಿತರ ಕಾರಣಗಳಿಂದ ಶ್ರಮದ ಚಲನಶೀಲತೆ ಅಷ್ಟು ಸುಲಭವಾಗಿ ಇರೋದಿಲ್ಲ. ನೆಕ್ಸ್ಟ್, ಮಾರ್ಜಿನಲ್ ಪ್ರೊಡಕ್ಟಿವಿಟಿ ಆಫ್ ಲೇಬರ್ ನಾಟ್ ಝೀರೋ. ಸೊ ಲೆವಿಸ್ ಅವರು ಜೀವನಾಧಾರ ವಲಯದಲ್ಲಿ ಶ್ರಮದ ಸೀಮಾಂತ ಉತ್ಪಾದಕತೆ ಶೂನ್ಯವಾಗಿದೆ ಅಂತ ಭಾವಿಸಿದ್ದಾರೆ. ಆಗೇನಾದ್ರೂ ಅವ್ರು ಅಂದ್ಕೊಂಡಿದ್ದು ಸರಿಯಾಗಿದ್ದಿದ್ರೆ ಅವ್ರು ಪಡ್ಕೋಬೇಕಾಗಿರುವಂತ ಜೀವನಾಧಾರ ವೇತನವು ಕೂಡ ಶೂನ್ಯವಾಗಿರ್ಬೇಕಾಗಿತ್ತು. ಆದ್ರೆ ಅವರಲ್ಲಿ ಸ್ವಲ್ಪ ಮಟ್ಟಿಗೆ ವೇತನವನ್ನ ಪಡ್ಕೊಳ್ತಾರೆ. ಅದು ಹಣದ ಮುಖಾಂತರನಾದ್ರೂ ವೇತನವನ್ನ ಪಡ್ಕೊಳ್ತಾರೆ, ಅಥವಾ ವಸ್ತುವಿನ ಮುಖಾಂತರದಲ್ಲಾದ್ರೂ ವೇತನವನ್ನ ಪಡ್ಕೊಳ್ತಾರೆ. ಹಾಗಾಗಿ ಶ್ರಮದ ಸೀಮಾಂತ ಉತ್ಪಾದಕತೆ ಶೂನ್ಯ ಆಗಿಲ್ಲ. ನೆಕ್ಸ್ಟ್, ಪ್ರೊಡಕ್ಟಿವಿಟಿ ಫಾಲ್ಸ್ ವಿತ್ ಮೈಗ್ರೇಷನ್ ಆಫ್ ಲೇಬರ್ ಫ್ರಮ್ ಸಬ್ಸಿಸ್ಟೆನ್ಸ್ ಸೆಕ್ಟರ್. ಜೀವನಾಧಾರ ವಲಯದಿಂದ ಬಂಡವಾಳಶಾಹಿ ವಲಯಕ್ಕೆ ಶ್ರಮಿಕರು ವಲಸೆ ಹೋದಾಗ ಉತ್ಪಾದನೆಯಲ್ಲಿ ಯಾವುದೇ ಬದಲಾವಣೆ, ಜೀವನಾಧಾರ ವಲಯದ ಉತ್ಪಾದನೆಯಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ ಅಂತ ಭಾವಿಸಿದ್ದಾರೆ. ಆದ್ರೆ ನಿಜವಾಗ್ಲೂ ಉತ್ಪಾದಕತೆಯಲ್ಲಿ ಉತ್ಪಾದನೆಯಲ್ಲಿ ಬದಲಾವಣೆ ಖಂಡಿತ ಉಂಟಾಗಿ ಆಗುತ್ತೆ. ಒಟ್ಟಾರೆ ಉತ್ಪಾದನೆ ಕಡಿಮೆ ಆಗುವಂತ ಸಾಧ್ಯತೆಗಳು ಕೂಡ ಇರುತ್ತದೆ. ನೆಕ್ಸ್ಟ್, ಲೋ ಗ್ರೂಪ್ಸ್ ಆಲ್ಸೋ ಸೇವ್. ಸೊ ಲೆವಿಸ್ ಅವರು ಏನಂತ ಭಾವಿಸಿದ್ದಾರೆ ಅಂದ್ರೆ, ಕೇವಲ ಹೆಚ್ಚು ಆದಾಯವನ್ನು ಗಳಿಸುವಂತ ವ್ಯಕ್ತಿಗಳು ಮಾತ್ರನೇ ಉಳಿತಾಯವನ್ನು ಮಾಡ್ತಾರೆ ಅಂತ ಲೆವಿಸ್ ಅವರು ಭಾವಿಸಿದ್ದಾರೆ. ಆದ್ರೆ ಅದು ಸತ್ಯ ಅಲ್ಲ. ಸೊ ಕಡಿಮೆ ಆದಾಯವನ್ನು ಹೊಂದಿರುವಂತ ವ್ಯಕ್ತಿಗಳು ಕೂಡ ಉಳಿತಾಯವನ್ನ ಮಾಡ್ತಾರೆ. ಮತ್ತೆ ಕೃಷಿಕರು ಕೂಡ ಕೃಷಿಕರಿಗೂ ಬಂಡವಾಳ ಅವಶ್ಯಕವಾಗಿರೋದ್ರಿಂದ ಅವರು ಕೂಡ ಉಳಿತಾಯವನ್ನ ಮಾಡ್ತಾರೆ. 12, ಇನ್ಫ್ಲೇಷನ್ ನಾಟ್ ಸೆಲ್ಫ್ ಡಿಸ್ಟ್ರಕ್ಟಿವ್. ಸೊ ಹಣದುಬ್ಬರ, ಲೆವಿಸ್ ಅವರು ಏನು ಭಾವಿಸಿದ್ದಾರೆ ಅಂದ್ರೆ, ಹಣದುಬ್ಬರ ಒಂದು ತಾತ್ಕಾಲಿಕವಾದಂತ ವಿದ್ಯಮಾನ ಆಗಿದೆ. ಸೊ ಸ್ವಲ್ಪ ಸಮಯದ ನಂತರ ಆ ಹಣದುಬ್ಬರದ ಪ್ರಮಾಣ ಕಡಿಮೆ ಆಗುತ್ತೆ ಅನ್ನೋಂತ ಅವರು ಭಾವಿಸಿದ್ದಾರೆ. ಆದ್ರೆ ಅದು ಆ ರೀತಿ ಉಂಟಾಗಲಿಲ್ಲ. ಒಂದು ಸತಿ ಬೆಲೆ ಏರಿಕೆ ಹೆಚ್ಚಳ ಆಗೋಕ್ಕೆ ಶುರು ಮಾಡಿದ್ರೆ ಅದರ ಪರಿಣಾಮ ತುಂಬಾನೇ ದೀರ್ಘವಾಗಿರುತ್ತೆ. ಆದ್ರಿಂದ ಹಣದುಬ್ಬರ ಸ್ವಯಂ ವಿನಾಶಕಾರಿ ಆಗಿರೋದ್ರಿಂದ ಆ ಹಣದುಬ್ಬರವನ್ನ ನಿಯಂತ್ರಣ ಮಾಡೋದಕ್ಕೆ ಸಾಕಷ್ಟು ಕ್ರಮವನ್ನ ಕೈಗೊಳ್ಳುವಂತ ಅವಶ್ಯಕತೆ ಇರುತ್ತೆ. 13, ಇನ್ಎಫಿಷಿಯಂಟ್ ಟ್ಯಾಕ್ಸ್ ಅಡ್ಮಿನಿಸ್ಟ್ರೇಷನ್. ಜನರ ಆದಾಯ ಹೆಚ್ಚಳಗೊಂಡಾಗ ಸರ್ಕಾರನು ಕೂಡ ತೆರಿಗೆಯನ್ನ ಸಂಗ್ರಹಣೆ ಮಾಡಿ ಬಂಡವಾಳ ಸಂಚಯನಕ್ಕೆ ಕಾರಣವಾಗುತ್ತದೆ ಅಂತ ಅವರು ಭಾವಿಸಿದ್ದಾರೆ. ಆದ್ರೆ ಕೆಲವೊಂದು ಹಿಂದುಳಿದಂತ ರಾಷ್ಟ್ರಗಳಲ್ಲಿ ತೆರಿಗೆ ಆಡಳಿತ ಅಷ್ಟು ಪರಿಣಾಮಕಾರಿಯಾಗಿ ಇರೋದಿಲ್ಲ. ಪರಿಣಾಮಕಾರಿಯಾಗಿ ತೆರಿಗೆ ಸಂಗ್ರಹವನ್ನ ಹಿಂದುಳಿದಂತ ರಾಷ್ಟ್ರಗಳಲ್ಲಿ ಮಾಡೋದಿಲ್ಲ. ಸೊ ಇದಿಷ್ಟು ಕೂಡ ಲೆವಿಸ್ ಅವರ ಸಿದ್ಧಾಂತದ ವಿರುದ್ಧ ಇರುವಂತಹ ಟೀಕೆಗಳು.
ಇಷ್ಟೆಲ್ಲ ಮಿತಿಗಳನ್ನ ಹೊಂದಿದ್ರೂ ಸಹ ಅಭಿವೃದ್ಧಿ ಪ್ರಕ್ರಿಯೆ ಯಾವ ರೀತಿ ಉಂಟಾಗುತ್ತೆ ಅನ್ನೋದನ್ನ ಈ ಒಂದು ಸಿದ್ಧಾಂತ ಚೆನ್ನಾಗಿ ವಿವರಣೆಯನ್ನ ನೀಡ್ತಾ ಇದೆ. ಮತ್ತೆ ಹಿಂದುಳಿದಂತ ರಾಷ್ಟ್ರಗಳಲ್ಲಿ ಶ್ರಮದ ಪ್ರಮಾಣ ಜಾಸ್ತಿ ಇದೆ ಮತ್ತೆ ಬಂಡವಾಳದ ಕೊರತೆ ಇದೆ. ಆಗಿದ್ರೂ ಕೂಡ ಅಲ್ಲಿ ಬಂಡವಾಳ ಸಂಚಯನ ಯಾವ ರೀತಿ ಉಂಟಾಗುತ್ತೆ ಅನ್ನೋದನ್ನ ಅವರು ತುಂಬಾನೇ ಚೆನ್ನಾಗಿ ವಿವರಣೆಯನ್ನ ಮಾಡಿದ್ದಾರೆ. ಮತ್ತೆ ಅವರು ಜನಸಂಖ್ಯಾ ಸಮಸ್ಯೆ ಬಗ್ಗೆ ಅಧ್ಯಯನ ಮಾಡಿರುವಂಥದ್ದು, ತಾಂತ್ರಿಕ ಪ್ರಗತಿ ಬಗ್ಗೆ ಅಧ್ಯಯನ ಮಾಡಿರುವಂಥದ್ದು, ಸಾಲದಿಂದ ಸೃಷ್ಟಿಯಾಗಿರುವಂತ ಹಣದುಬ್ಬರದ ಬಗ್ಗೆ ಅಧ್ಯಯನವನ್ನ ಮಾಡಿರುವಂಥದ್ದು, ಮತ್ತೆ ಅಂತಾರಾಷ್ಟ್ರೀಯ ವ್ಯಾಪಾರದ ಬಗ್ಗೆ ಅಧ್ಯಯನ ಮಾಡಿರುವಂಥದ್ದೇನಿದೆ ಅವೆಲ್ಲವೂ ಕೂಡ ಈ ಸಿದ್ಧಾಂತಕ್ಕೆ ಒಂದು ವಾಸ್ತವತೆಯ ಸ್ಪರ್ಶವನ್ನ ನೀಡಿರುವಂಥದ್ದು. ಸಿದ್ಧಾಂತ ಹೆಚ್ಚು ವಾಸ್ತವವಾಗಿ ಇರೋದಕ್ಕೆ ಅವರು ಪ್ರಯತ್ನ ಪಟ್ಟಿದ್ದಾರೆ. ಮತ್ತೆ ಶ್ರಮದ ಪ್ರಮಾಣ ಜಾಸ್ತಿ ಇದ್ದು ಬಂಡವಾಳದ ಕೊರತೆ ಇದ್ರೂ ಕೂಡ ಯಾವ ರೀತಿ ಬಂಡವಾಳ ಸಂಚಯನ ಉಂಟಾಗುತ್ತೆ ಅನ್ನೋದನ್ನ ತುಂಬಾನೇ ಅದ್ಭುತವಾಗಿ ವಿವರಣೆಯನ್ನ ಮಾಡಿದ್ದಾರೆ. ಥ್ಯಾಂಕ್ ಯು. ಧನ್ಯವಾದಗಳು.